ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂದ್ರೆ, ನಾವು ಕೇವಲ ಈಶ್ವರನ ಪೂಜೆ ಮಾಡೋದರಿಂದ ಆ ಈಶ್ವರನ ಪ್ರೀತಿಗೆ ಪಾತ್ರರಾಗೋದಿಲ್ಲ. ಹಾಗಂತಲೇ ನಮ್ಮ ಈ ಮನುಷ್ಯ ಜಾತಿಯನ್ನು 4 ವಿಧಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಬ್ರಹ್ಮಾಂಡ, ಕ್ಷತ್ರಿಯ, ವೈಶ್ಯ ಮತ್ತು ಕ್ಷೋದ್ರ ಅಂತೆ. ಸೊ ಈ ಬ್ರಹ್ಮಾಂಡ ಮತ್ತು ಕ್ಷತ್ರಿಯ, ವೈಶ್ಯ, ಕ್ಷೋದ್ರ ಇವೆಲ್ಲ ನಮ್ಮ ದೇಹದಲ್ಲೇ ಇದೆ. ನಮ್ಮ ಕಂಠನೇ ಬ್ರಹ್ಮಾಂಡ, ನಮ್ಮ ಕೈಗಳೇ ಕ್ಷತ್ರಿಯ, ನಮ್ಮ ಹೊಟ್ಟೆ ವೈಶ್ಯ, ನಮ್ಮ ಕಾಲುಗಳೇ ಕ್ಷೋದ್ರ ಅಂತೆ. ಸೊ ಕ್ಷೋದ್ರ ನಾವು ದೇವಸ್ಥಾನಕ್ಕೆ ಹೋದಾಗ ಮೊಟ್ಟ ಮೊದಲಿಗೆ ಆ ಈಶ್ವರನ ಚರಣಗಳನ್ನು ಸ್ಪರ್ಶ ಮಾಡ್ತೀವಿ. ಆ ಚರಣ ಸ್ಪರ್ಶ ಮಾಡುವಾಗ ನಾವು ಬಾಗಿದ ತಲೆ ಮುಗಿದ ಕೈಗಳಿಂದ ಚರಣ ಸ್ಪರ್ಶ ಮಾಡ್ತೀವಿ. ಕೆಳಗಡೆ ಕ್ಷೋದ್ರ, ಕಾಲಿಗೆ ನಾವು ಸ್ಪರ್ಶ ಮಾಡ್ತೀವಿ. ಸೊ ಕ್ಷೋದ್ರ ಅಂದರೆ ಅಲ್ಪ. ಸೊ ಇದರ ಅರ್ಥ ಏನಿದೆ ಅಂದರೆ, ನಾವು ಯಾವಾಗಲೂ ಪೂಜೆ ಪಾಠ ಮಾಡೋದ್ರಿಂದ ಆ ಭಗವಂತ ನಮಗೆ ಒಲಿಯೋದಿಲ್ಲ. ಅದನ್ನು ಬಿಟ್ಟು ನಾವು ಸಹ ಈ ಅಸಹಾಯಕರಾಗಿರುವಂಥವರಿಗೆ, ಅಲ್ಪರಿಗೆ ನಾವು ನಮ್ಮ ಸಹಾಯ ಹಸ್ತವನ್ನು ಚಾಚಿದಾಗ ಮಾತ್ರ, ನಾವು ಅವರೊಂದಿಗೆ ನಯ ವಿನಯದಿಂದ ಇದ್ದಾಗ ಕೂಡ ಆ ಭಗವಂತ ನಮಗೆ ಕರುಣಿಸ್ತಾನೆ. ಹಾಗಾಗಿ ಬನ್ನಿ, ಅಲ್ಪರಿಗೆ ಸಹಾಯ ಮಾಡೋಣ, ಆ ಈಶ್ವರನ ಪ್ರೀತಿಗೆ ಪಾತ್ರರಾಗೋಣ. ಶರಣಾರ್ಥಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದ.